ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂದರೆ ಅಕ್ಕಿ ರೊಟ್ಟಿ 3 ಸ್ಪೂನು 3 ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಳ್ಳಿ. ಮತ್ತು ಮಕ್ಕಳು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂದ್ಬಿಟ್ಟು ನಾನೇನು ಮಾಡ್ಕೊಂಡಿದ್ದೀನಿ, ಪುದೀನ ಜೊತೆ ಕೊತ್ತಂಬರಿ ಜೊತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಮಕ್ಳಿಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ ಅಂತ. ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಬಿಸಿನೀರು ಕಾಯಕ್ಕೆ ಇಟ್ಕೊಳ್ಳಿ ಸೈಡ್ಗೆ. ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೋಣ, ಸಣ್ಣಗೆ ಹಚ್ಚಿರೋ ಕರಿಬೇವು, ಮತ್ತು ಕೊತ್ತಂಬರಿ ಸಣ್ಣಗೆ ಹಚ್ಚಿರೋದು. ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕೊಬೋದು, ಇರಲಿಲ್ಲ ಕ್ಯಾರೆಟ್ ಹಾಕ್ಕೊಳ್ಳಿ, ಬೇರೆ ಥರ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ನೀರು ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಬೇಕು. ಇವೆಲ್ಲ ರೆಡಿ ಮಾಡ್ಕೊಬೇಕಾರೆ ಸ್ವಲ್ಪ ಬೆಚ್ಚಗೆ ನೀರು ಕಾಯಲಿ. ಇದು ಈರುಳ್ಳಿ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ 1-2 ಸ್ಪೂನ್ ಜೀರಿಗೆ, ಆಮೇಲೆ ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರೇನು ಅವಶ್ಯಕತೆ ಇರಲ್ಲ, ಚಿಲ್ಲಿ ಪೌಡ್ರು ಬೇಕಾದರೆ ಹಾಕ್ಕೊಳ್ಳಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಡಿ. ಆಮೇಲೆ ಇದಕ್ಕೊಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಏನು ಅಂತ ಅಂದರೆ ತೆಂಗಿನಕಾಯಿ ತುರಿ ಹಾಕೋಣ. ಅದೇ ಟೇಸ್ಟ್ ಕೊಡೋದು, ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಸೈಡಿಗೆ ಉಗುರು ಬೆಚ್ಚಗಿರೋ ನೀರು, ಅಂದರೆ ಕೈಗೆ ಹಾಕೋಷ್ಟು ಕಲಸೋಷ್ಟು ಉಗುರು ಬೆಚ್ಚಗಿರೋ ನೀರು ಸೈಡಲ್ಲಿ ಇಟ್ಕೊಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಬಿಸಿನೀರು ಸ್ವಲ್ಪ ಕಾದಿರುತ್ತೆ, ಸ್ವಲ್ಪ ಕೈಯಲ್ಲಿ ಕಲ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಸ್ಪೂನಲ್ಲಿ ಕಲ್ಸ್ಕೊತಿದ್ದೀನಿ. ಆಮೇಲೆ ಬೆಚ್ಚಗೆ ಆಗುತ್ತೆ, ನೀಟಾಗೆ ಕಲಿಸ್ಕೊಬೋದು. ತುಂಬ ಕುದಿಯೋ ನೀರು ಹಾಕಬೇಡಿ, ಸ್ವಲ್ಪ ಕೈ ಇಡೋಷ್ಟು ನೀರಿದ್ದರೆ ಸಾಕು. ತಣ್ಣಗಿರೋದ್ರಲ್ಲೂ ಮಾಡ್ತಾರೆ, ಆದರೆ ಇದರಲ್ಲೂ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಅಕ್ಕಿ ರೊಟ್ಟಿ. ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಹಿಟ್ಟು ಥರ ಕಲಸಿ ಎಲ್ಲ ಹೊಂದ್ಕೊಬೇಕು. ಎಲ್ಲ ಈರುಳ್ಳಿ ಎಲ್ಲ ಈ ಥರ ಹೊಂದ್ಕೊಂಡಿದೆ. ಇಷ್ಟು ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಒಂದು 10 ನಿಮಿಷ 1/4 ಗಂಟೆ ಬಿಡೋಣ. 10 ನಿಮಿಷ 1/4 ಗಂಟೆ ಬಿಡೋಣ. ಅಷ್ಟರಲ್ಲಿ ನಾವು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ. ಇದು ನೆನೆಯಷ್ಟರಲ್ಲಿ ಚಟ್ನಿ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು, ಚಟ್ನಿಗೆ ರೆಡಿ ಮಾಡೋಣ ಬನ್ನಿ. ಚಟ್ನಿಗೆ ಏನೇನು ಬೇಕು ಅಂತ ಅಂದರೆ, ಅದು ಉಳಿದಿರೋದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇತ್ತಲ್ಲ, ಅದನ್ನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂಚೂರು ಹುಣಸೆಹಣ್ಣು, 4 ಎಸಳು ಬೆಳ್ಳುಳ್ಳಿ, 1-2 ಇಂಚು ಶುಂಠಿ, ಕೊತ್ತಂಬರಿ, ಮತ್ತು ಹುರ್ಗಡ್ಲೆ ಹಾಕಬೇಕು. ಹುರ್ಗಡ್ಲೆ ಕಾಯಿಗೆ ಸಾಮಾನ್ಯ ಹಾಕಲ್ಲ, ಆದರೂ ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಹುರ್ಗಡ್ಲೆ ಹಾಕಬೇಕು. ತೆಂಗಿನಕಾಯಿ ತುರಿ, ಹುರ್ಗಡ್ಲೆ ಹಾಕಿದ್ಮೇಲೆ ತೆಂಗಿನಕಾಯಿ ತುರಿ ಹಾಕೋಣ. ನೋಡಿ, ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ಳೋಣ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ. ಇಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಸಾಲ್ಟು. ಇದು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್. ಇನ್ನೂ ವೆರೈಟಿ ಚಟ್ನಿ ಮಾಡ್ಬೋದು, ಕೆಂಪು ಚಟ್ನಿ ಆ ಥರ. ನಾನಿಲ್ಲಿ ಮಾಮೂಲಿ ಕಾಯಿ ಚಟ್ನಿ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ರುಬ್ಕೊಂಬರೋಣ. ನೋಡಿ, ಹಿಂಗೆ ರುಬ್ಬಿದೆ. ಈಗ ಚಟ್ನಿ ರೆಡಿ ಇದೆ. ಈಗ ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತವಾ ಕಾಯಕ್ಕೆ ಇಟ್ಟಿದ್ದೀನಿ. ತವಾ ಕಾಯಕ್ಕೆ ಇಟ್ಟಮೇಲೆ ಕೆಲವರು ಹೋಳ್ಗೆ ಶೀಟಲ್ಲಿ ಮಾಡ್ತಾರೆ. ನಾನು ಆಯಿಲ್ ಶೀಟು, ಸನ್ಫ್ಯೂರ್ ಆಯಿಲ್ ಶೀಟ್ ಇರುತ್ತಲ್ಲ, ಅದ್ರಲ್ಲಿ ತಟ್ಕೊತಾ ಇದ್ದೀನಿ. ಒಬ್ಬಟ್ಟು ತಟ್ತಾರಲ್ಲ ಹಂಗೆ ಚೆನ್ನಾಗಿ ಬರುತ್ತೆ, ರೊಟ್ಟಿನೂ ಕೀಳಲ್ಲ, ಅಷ್ಟು ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ. ನೋಡಿ, ನೀಟಾಗಿ ತಟ್ಕೊಳ್ಳಿ, ಹಿಂಗೆ ಚೆನ್ನಾಗಿ ಬರುತ್ತೆ, ಕೀಳಲ್ಲ. ಆ ಶೀಟಲ್ಲಿ ಒಬ್ಬಟ್ಟು ಶೀಟ್ ಇದ್ದರೆ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಂಗೇ ಶೀಟಲ್ಲಿ ಒಂದು ಆರಾಮಾಗೆ ಬೇಯಿಸ್ಕೊಬೋದು. ನೀಟಾಗಿ ತಟ್ಟಿ, ಒಂದು ಆಲ್ರೆಡಿ ತಟ್ಟಾಗಿದೆ, ಒಂದು ಸ್ಕಿಪ್ ಆಗಿದೆ, ಇನ್ನೊಂದು ತಟ್ತಾ ಇದ್ದೀನಿ. ನೀಟಾಗಿ ತಟ್ಕೊಳ್ಳಿ. ಈ ಥರ ತಟ್ಕೊಂಡು ನೀಟಾಗೆ ಎಲ್ಲೂ ಗ್ಯಾಪ್ ಬಿಡದೆ ಸೈಡೆಲ್ಲ ಸ್ವಲ್ಪ ಜೋಡಿಸ್ಕೊಳ್ಳಿ. ಈಗ ಹಂಚು ಕಾದಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೋಡಿ, ನೀಟಾಗಿ ಕೀಳಲ್ಲ, ನೀಟಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕಿದ್ರೂ ಹಾಕ್ಬೋದು, ಇಲ್ಲ ಮುಚ್ಚಳ ಹಾಕಿ ಸ್ವಲ್ಪ ಬೇಯಿಸಾದ್ಮೇಲೆ ಸ್ವಲ್ಪ ಎಲ್ಲ ಸ್ವಲ್ಪ ತಾದ್ಮೇಲೆ ಸ್ವಲ್ಪ ತಿರ್ಬಾಕಿ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗೆ ಮಾಡ್ಕೊಬೋದು, ಇನ್ನೂ ತೆಳ್ಳಗೆ ತಟ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೊಂದು ತಟ್ತಾಯಿದ್ದೀನಿ ನೋಡಿ, ಯಾವುದು ಕೀಳಲ್ಲ, ನೀವು ತಟ್ಟೋದ್ರ ಮೇಲೆ ನೀಟಾಗಿ ಹೋಗುತ್ತೆ. ಅಭ್ಯಾಸ ಆಗಬೇಕು. ನನ್ನ ಚಾನಲ್ ನೋಡ್ತಾ ಇರಿ, ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡೋದು ಕಲೀರಿ ಫ್ರೆಂಡ್ಸ್, ಅಲ್ವಾ? ನೀವು ನಿಮ್ಮ ಮನೇಲಿ ಮಾಡಿ ತೋರಿಸಿ, ಎಲ್ಲರಿಗೂ ಟೇಸ್ಟ್ ಮಾಡಿ ತೋರಿಸಿ ಹೆಂಗಿರುತ್ತೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅಂತೂ ಮಾಡಿ. ಈಗ ತಿನ್ನೋಕ್ಕೆ ರೆಡಿ ಇರೋದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಚಟ್ನಿನ. ಆರಾಮಾಗಿ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನು. ತಿನ್ನಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ವೆರೈಟಿ ತಿಂಡಿ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್.
ಹೀಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಡಿಬೇಡಿ. ಬಾಯ್ ಫ್ರೆಂಡ್ಸ್, ಹೀಗೆ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.